ಬೇನಪಾಳ್ಯದಿಂದ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿನ ರೈತರು ಹೇಳಿದ್ದೇನು ನೋಡಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಭಾರಿ ಪ್ರಮಾಣದಲ್ಲಿ ಪರ ಮತ್ತು ವಿರೋಧ ಬೆಂಬಲ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಬಿಡದಿ 2 ಗ್ರಾಮ ಪಂಚಾಯಿತಿ ಬೈರಮಂಗಲ ಮತ್ತು ಕಂಚಿಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ 26ಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ 9,600 ಎಕರೆಗಿಂತನೂ ಅಧಿಕ ಭೂಮಿ ಈ ಒಂದು ಯೋಜನೆಗೆ ಭೂಸ್ವಾಧೀನ ಆಗ್ತಾ ಇದೆ. ಆದರೆ ಮೊದಲ ಹಂತದಲ್ಲಿ ಇದೀಗ ಈ ಒಂದು ಕೆಂಪಯ್ಯನಪಾಳ್ಯ ಅನ್ನುವಂಥ ಒಂದು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರುವಂಥ ಬಹುಪಾಲು ಹೆಚ್ಚು ಕಮ್ಮಿ ಒಂದು 90%ಗಿಂತಲೂ ಹೆಚ್ಚಿನ ಜನ ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಈಗ GBDA ಅಧಿಕಾರಿಗಳಿಗೆ ಸಮ್ಮತಿ ಪತ್ರವನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಿದ್ರೆ ಈ ಒಂದು ಈ ಗ್ರಾಮದಲ್ಲಿರುವಂತಹ ಜನ ಯಾಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ಹುಡುಕ್ತಾ ಬಂದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರು ಹೇಳ್ತಾ ಇರುವಂಥ ಪ್ರಮುಖ ಕಾರಣ ಅವರಿಲ್ಲಿ ಕೃಷಿಗೆ ಬಳಸ್ತಾ ಇರುವಂಥ ನೀರು. ನನ್ನ ಎಡಭಾಗದಲ್ಲಿ ಬಲಭಾಗದಲ್ಲಿ ನೀವು ನೋಡ್ಬೋದು, ಈ ಒಂದು ನಾಲೆಯಲ್ಲಿ ಹರಿತಾ ಇರುವಂಥ ನೀರೇನಿದೆ ಇದು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಈ ನೀರನ್ನು ಬಳಕೆ ಮಾಡಿ ನಾವಿಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ನೋಡ್ಬೋದು, ಸುಮಾರು 100 ಎಕರೆ ಪ್ರದೇಶದಲ್ಲಿರುವಂತಹ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಅಥವಾ ಇದಕ್ಕೆ ಇಲ್ಲಿ ಬೆಳೀತಾ ಇರುವಂಥ ಬೇರೆ ಬೇರೆ ರೇಷ್ಮೆ ಇರ್ಬೋದು, ಎಲ್ಲವೂ ಕೂಡ ಬೆಳೆಯನ್ನು ಇದೇ ನೀರಿನಲ್ಲಿ ಇವರು ಅವಲಂಬಿತವಾಗಿ ಬೆಳೆಯನ್ನು ಬೆಳಿಬೇಕಾಗಿರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಆ ಕಾರಣಕ್ಕೆ ನಾವು ನಮ್ಮ ಜಮೀನನ್ನು ಸರ್ಕಾರಕ್ಕೆ ಕೊಟ್ಟು ಅವ್ರು ಕೊಡುವಂಥ ದುಡ್ಡನ್ನು ತಗೊಳ್ಳೋದಕ್ಕೆ ಮನಸ್ಸು ಮಾಡಿದ್ದೀವಿ ಅಂತ. ಹಾಗಿದ್ರೆ ಈ ನೀರು ಯಾಕೆ ಹೀಗಾಯಿತು ಅನ್ನೋದನ್ನು ಈ ರೀತಿಯಲ್ಲಿ ಯಾಕೆ ಈ ನೀರು ಆಯಿತು ಅನ್ನೋದು ಮತ್ತೊಂದು ಪ್ರಶ್ನೆ. ಈ ನೀರು ಬರ್ತಾ ಇರುವಂಥದ್ದು ಬೆಂಗಳೂರಿನ ಕೆಂಗೇರಿ ಅಂದರೆ ವೃಷಭಾವತಿ ನಾಲೆಯಿಂದ. ಅಂದರೆ ಬೆಂಗಳೂರಿನಲ್ಲಿರುವಂಥ ಜನ ಬಳಕೆ ಮಾಡಿರುವಂಥ ತಮ್ಮ ದೈನಂದಿನ ಜೀವನದಲ್ಲಿ ಅವರು ಏನು ಬಳಕೆ ಮಾಡ್ತಾರೆ ನೀರನ್ನು, ಆ ನೀರು ಈ ಒಂದು ವೃಷಭಾವತಿ ಕೆಂಗೇರಿ ನಾಲೆ ಮೂಲಕವಾಗಿ ಇಲ್ಲಿ ಹರಿದು ಬರ್ತಾ ಇರುವಂಥದ್ದು. ಇಲ್ಲಿಂದ ನೇರವಾಗಿ ಮುತ್ತತ್ತಿ ಮತ್ತು ಹೊಗೇನಕಲ್ ಫಾಲ್ಸ್ಗೆ ಹೋಗಿ ಅಲ್ಲಿಂದ ನಂತರ ಫಿಲ್ಟರ್ ಆಗಿ ತಮಿಳುನಾಡಿಗೆ ನೀರನ್ನು ಪೂರೈಸೋದಕ್ಕೆ ಅಲ್ಲಿನ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಆದರೆ ನಮ್ಮ ಸರ್ಕಾರ ನಮಗೆ ಈ ರೀತಿಯಾಗಿರುವಂಥ ವ್ಯವಸ್ಥೆ ಕೊಟ್ಟಿರುವಂಥದ್ದು, ಈ ನೀರಿನಲ್ಲಿ ಬೆಳೆ ಬೆಳೆದರೆ ಎಷ್ಟು ಸುರಕ್ಷಿತವಾಗಿರುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಈ ಭಾಗದಲ್ಲಿರುವಂಥ ರೈತರು ಕೇಳ್ತಾ ಇರುವಂಥದ್ದು. ಇದರಿಂದ ನಮಗೆ ನಾವು 1,50,000, 30,000, 70,000 ಎಷ್ಟೇ ಖರ್ಚು ಮಾಡಿ ನಾವು ಬೆಳೆಯನ್ನು ಬೆಳೆದ್ರೂ ಕೂಡ ನಮಗೆ ಸಮರ್ಪಕವಾಗಿರುವಂಥ ಬೆಳೆ ನಮ್ಮ ಕೈಗೆ ಇದುವರೆಗೂ ಕೂಡ ಬಂದಿಲ್ಲ. ನಮ್ಮ ತಾತರ ಕಾಲದಿಂದನೂ ಕೂಡ ನಮಗೆ ಸಿಕ್ಕಿಲ್ಲ ಅನ್ನುವಂಥ ಒಂದು ನೋವನ್ನು, ಆ ಮಾತನ್ನು ಇವರು ಆಡ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಈಗ ಸರ್ಕಾರ ಒಂದೊಳ್ಳೆ ಬೆಲೆ ಕೊಡ್ತಾ ಇದೆ ನಮಗೆ. ಅಂದರೆ ಈ ಭಾಗದಲ್ಲಿ 1 ಎಕರೆಗೆ ಹೆಚ್ಚು ಕಮ್ಮಿ 30 ಲಕ್ಷ 35 ಲಕ್ಷ ಹಬ್ಬಬ್ಬ ಅಂದರೆ 40 ಲಕ್ಷಕ್ಕೂ ಕೂಡ ಹೋಗುತ್ತೆ. ಆದರೆ ಸರ್ಕಾರ ನಮಗೀಗ 2,07,30,000 ರೂಪಾಯಿ ಬೆಲೆ ನಿಗದಿ ಮಾಡಿದೆ. ಹಾಗಾಗಿ ನಾವು ನಮ್ಮ ಜಮೀನನ್ನು ಕೊಡದೆ ಒಪ್ಕೊಂಡಿದ್ದೀವಿ. ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ರಾಜಕೀಯ ಇಲ್ಲ. ನಮ್ಮನ್ನು ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಕಾರಣಕ್ಕೆ ನಮ್ಮನ್ನು ಏಜೆಂಟ್ಗಳಂತ ಅಥವಾ ಕಮಿಷನ್ ತಿನ್ನೋದಕ್ಕೆ, ಕಮಿಷನ್ ತಗೊಳ್ಳೋದಕ್ಕೆ ಇವರು ಮನಸ್ಸು ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ನಮ್ಮ ಮೇಲೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೆಂಚನಪಾಳ್ಯ ಭಾಗದ ಇರುವಂಥ ಜನರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ನಾಲೆಯಲ್ಲಿ ಬರ್ತಾ ಇರುವಂಥ ನೀರನ್ನು ನಾವು ಬಳಸಿ ಅಂದರೆ ಇಲ್ಲಿ ಈ ಭಾಗದಲ್ಲಿರುವಂಥ ರೈತರು ಬಳಸಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಗೆ ನಷ್ಟ ಆಗ್ತಾ ಇದೆ. ಆ ಕಾರಣಕ್ಕೆ ನಮ್ಮ ಭೂಮಿಯನ್ನು ಕೊಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅನ್ನುವಂಥ ಮಾತು ಈ ಭಾಗದಲ್ಲಿರುವಂಥ ರೈತರು ಹೇಳ್ತಾ ಇರುವಂಥದ್ದು. ಬಿಡದಿಯಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಇನ್ನು ಬಿಡದಿ ಟೌನ್ಶಿಪ್ಗೆ ಪರ ವಿರೋಧದ ಅಭಿಪ್ರಾಯಗಳು ಕೇಳಿ ಬರ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಬಿಡದಿ ಭಾಗದ 4 ಹಳ್ಳಿಗಳಿಗೆ ಬಿಜೆಪಿ ಭೇಟಿಯನ್ನ ಕೊಡಲಿದೆ. ಬಿಜೆಪಿ ನಾಯಕರು ಇದೀಗ ಆ ಹಳ್ಳಿಗಳಿಗೆ ತೆರಳೋದಕ್ಕೆ ಮನಸ್ಸು ಮಾಡಿದ್ದಾರೆ. ಬಿಡದಿ ಭಾಗದ 4 ಹಳ್ಳಿಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿ ಕೊಡಲಿದೆ. ರೈತರೊಂದಿಗೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ ನಾಯಕರು. ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಹೊಸೂರು, ಬನ್ನಿಗಿರಿ ಗ್ರಾಮ, ಈ 4 ಗ್ರಾಮಗಳಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿದ್ದಾರೆ. ರೈತರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದೆ ನಿಯೋಗ. ಆ 4 ಗ್ರಾಮಗಳ ರೈತರು ಏನ್ ಹೇಳ್ತಾರೆ, ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ಈಗ ತಿಳಿಯುವ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಲಿದ್ದಾರೆ. ಬಿಜೆಪಿ ನಿಯೋಗದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ 4 ಹಳ್ಳಿಗಳು ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಹೊಸೂರು, ಬನ್ನಿಗಿರಿ ಈ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ರೈತರ ಜೊತೆಗೆ ಮಾತುಕತೆಯನ್ನ ಕೂಡ ಮಾಡ್ತಾರೆ. ಅಲ್ಲಿ ಏನು ಯಾವ ರೀತಿಯ ಸಮಸ್ಯೆ ಇದೆ ಅಥವಾ ಏನು ಆಗತ್ತೆ ಮುಂದೆ ಅವರು ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ.